ತವರ ಮಂದಿರಕ್ಕೆ ಬಂದ್ರು ಬುಧ ಬೃಹಸ್ಪತಿಯು ಸ್ವಸ್ಥವೇ ಕ್ಷೇಮವೆಂತೆಂಬ ವಾರ್ತೆಯನ್ನು ಕೇಳಿದರು ಪರಮ ಕರುಣದಲ್ಲಿ. ಕರಮುಗಿದು ಕರೆತಂದು ಚರಣ ವಂದನೆ ಮಾಡಿ ಪರಮ ಆದರದಿ ಪೀಠವ ಹಾಕಿಕೊಳ್ಳಿರಿಸಿ, ಕ್ಷೇಮವೋ ನಿಮ್ಮ ಕರುಣದಿಂದೀಗ ಬಂದಿರಿ ದಯಮಾಡಿ ಉಂಡೋಗೋದೆನುತಲಿ. ಮಂಡಿಗೆ ಫೇಣಿ ಮಾಡೋದಕ್ಕೆ ಮರಗೋಧಿ ತಂದರು ಸಕಲ ಸಾಹಿತ್ಯ. ನಮಗೇನು ಬ್ಯಾಡಮ್ಮನವಲಿ ಪಾಕದ ಭಕ್ಷ್ಯ ನವನೀತ ಶಾಖ ಶಂಕ್ರಿ ಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದ್ರು. ಮೃಷ್ಟಾನ್ನವೋ ಜೋಳದಿಟ್ಟಿನ ಭಕ್ಕರಿಯು ತುಪ್ಪಕೆನೆ ಮೊಸರು ತುಂಗಾಯಿ ರುಚಿಯಾದ ಚಟ್ಟಣಿ ಶಾಖ ಸೂಪಶಾಲ್ಯಾನ್ನ ಜೋಡಿಸಿ ಮಣೆ ಹಾಕಿ ಜ್ಯೋತಿಗಳನ್ನ ಹಚ್ಚಿಟ್ಟು ಕೂಡಿಸಿದ ರಾಗ ಕುಡಿ ಬಾಳೆ ಎಲೆಯಲ್ಲಿ ಮಾಡಿದ್ದ